ಫ್ರೀ ಹೆಂಗಸರಿಗೆ ಫ್ರೀ ಫ್ರಿಡ್ಜ್ ಫ್ರೀ ಶಿಕ್ಷಣ ಸಾಲ ಮನ್ನಾ ಅಂತ ಹೇಳಿ ತಮಿಳುನಾಡಿನ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಎಐಎಡಿಎಂಕೆ ಪಕ್ಷದಿಂದ ಸಾಕಷ್ಟು ಪ್ರಣಾಳಿಕೆಗಳು ಹೊರಗೆ ಬಂದಿದ್ದಾವೆ. ಚುನಾವಣೆಗೆ ಜಯಮ್ಮನ ಪಕ್ಷದಿಂದ ಭರ್ಜರಿ ಪ್ರಣಾಳಿಕೆಗಳು ಬರ್ತಾ ಇದ್ದಾವೆ. ತಮಿಳುನಾಡಿನ ವಿಧಾನಸಭಾ ಎಲೆಕ್ಷನ್ನ ಅದ್ ಏನ್ ಅಂದ್ಕೊಂಡವ್ರೋ ಏನೋ, ನಿಮಗೂ ಫ್ರೀ ನಮಗೂ ಫ್ರೀ, ಗಂಡಸರಿಗೂ ಫ್ರೀ ಹೆಂಗಸರಿಗೂ ಫ್ರೀ ಅಂತ ಹೇಳಿ ಸಾಕಷ್ಟು ಫ್ರೀಗಳನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ವಿಧಾನಸಭಾ ಎಲೆಕ್ಷನ್ ಯಾವ ಮಟ್ಟಕ್ಕೆ ಸದ್ದನ್ನ ಮಾಡ್ತಾ ಇದೆ ಈ ವಿಡಿಯೋದಲ್ಲಿ ನೋಡಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಪ್ರಮುಖ ಪ್ರತಿಪಕ್ಷವಾದ ಎಐಎಡಿಎಂಕೆ ಮಂಗಳವಾರ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಪಕ್ಷದ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಚೆನ್ನೈನ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಪ್ರಣಾಳಿಕೆಯನ್ನ ಅನೌನ್ಸ್ ಮಾಡ್ತಾರೆ, ಅನಾವರಣ ಮಾಡ್ತಾರೆ. ಅಬ್ಬಬ್ಬಬ್ಬಬ್ಬ ನೋಡ್ಬೇಕ್ರಿ ಆ ಪ್ರಣಾಳಿಕೆಯನ್ನ. ಕರ್ನಾಟಕವನ್ನೂ ಮೀರಿಸುವಂತಹ ಪ್ರಣಾಳಿಕೆ ತಮಿಳುನಾಡಿನಲ್ಲಿದೆ. ಆಡಳಿತಾರೂಢ ಡಿಎಂಕೆ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾರೆ. ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಉಚಿತವಾಗಿ ಫ್ರಿಡ್ಜ್ ಕೊಡ್ತೀನಿ ಅಂತ ಹೇಳುತ್ತಾರೆ. ಇದಕ್ಕೆಲ್ಲ ದುಡ್ಡೆಲ್ಲಿಂದ ತರ್ತಾರೆ. ಇವರು ನಿಮಿಷಕ್ಕೊಂದು ಫ್ರೀ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿರುವಂತಹ ಮಕ್ಕಳು ಮತ್ತೆ ಅಲ್ಲಿರುವಂತಹ ಸಮಾಜದಲ್ಲಿರುವಂತಹ ಜೀವನ ಮಾಡೋರು ಹೆಂಗೆ? ಜನ ಫ್ರಿಡ್ಜ್ ಅನ್ನ ವಿತರಿಸ್ತೀವಿ ಅಂತ ಹೇಳಿ ಎಐಎಡಿಎಂಕೆ ಭರವಸೆಯನ್ನು ನೀಡಿದೆ. ಇದು ಗೃಹಿಣಿಯರ ಮೇಲಿನ ಹೊರೆ ತಗ್ಗಿಸುವಂತಹ ಪ್ರಮುಖ ಕಲ್ಯಾಣ ಯೋಜನೆಯಾಗಿದೆ ಅಂತ ಹೇಳಿ ಪಕ್ಷ ಹೇಳುತ್ತೆ. ಯುವ ಮತದಾರರನ್ನ ಸೆಳೆಯಲಿಕ್ಕೆ ಬ್ಯಾಂಕ್ನಿಂದ ಪಡೆದಂತಹ ಶೈಕ್ಷಣಿಕ ಸಾಲವನ್ನು ಮನ್ನಾ ಮಾಡ್ತೇನೆ ಅಂತ ಹೇಳಿ ಮಹತ್ವದ ಘೋಷಣೆಯನ್ನು ಮಾಡುತ್ತೆ. ಸಾಲದಿಂದಲೇ ನೀವು ಸರ್ಕಾರವನ್ನ ನಡೆಸಲು ಹೊರಟಿದ್ದೀರಾ ಎನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೂಡುತ್ತೆ. ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ವಿದ್ಯಾರ್ಥಿಗಳು ಮತ್ತು ಪದವೀಧರರಿಗೆ ದೊಡ್ಡ ಮಟ್ಟದ ಆರ್ಥಿಕ ನೆರವು ನೀಡುವಂತಹ ಗುರಿಯನ್ನು ಹೊಂದಿದೆ. ವೃದ್ಧರು ಮತ್ತು ಇತರ ಅರ್ಹ ಫಲಾನುಭವಿಗಳಿಗೆ ನೀಡಲಾಗಿರುವಂತಹ ಮಾಸಿಕ ಪಿಂಚಣಿಯಲ್ಲಿ 2,000 ರೂಪಾಯಿಗಳಿಗೆ ಏರಿಕೆ ಮಾಡುವುದಾಗಿ ಪಕ್ಷ ಭರವಸೆಯನ್ನ ನೀಡಿದೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನ್ ಗೊತ್ತಾ? ಕರ್ನಾಟಕದಲ್ಲಿ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಅನ್ನ ನೀಡಲಾಗಿದೆ. ಆದರೆ ತಮಿಳುನಾಡಿನಲ್ಲಿ ಗಂಡು ಮಕ್ಕಳಿಗೂ ಕೂಡ ಅವ್ರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಫ್ರೀ ಬಸ್ ಅನ್ನ ಕೊಡ್ತಾ ಇದ್ದಾರಂತೆ. ಸಾಕಷ್ಟು ಜನ ಮಾತಾಡ್ತಾ ಇದ್ರು ಇಲ್ಲಿ, ನಾವು ಕೂಡ ತಮಿಳುನಾಡಿಗೆ ಹೋಗಿ ಸೇರ್ಕೊಂಡ್ಬಿಡೋಣ ಅಂತ ಹೇಳಿ. ಯಾಕಂದ್ರೆ ಫ್ರೀ ಬಸ್ ಅಲ್ಲ, ಪಕ್ಷವನ್ನ ಹೇಳೋದು ಅಥವಾ ಅಧಿಕಾರಕ್ಕೆ ಬರೋದು ಈ ರೀತಿ ಅಲ್ಲವೇ ಅಲ್ಲ. ಪಕ್ಷವನ್ನ ಸದೃಢವಾಗಿ ಕಟ್ತೀನಿ ಅನ್ನುವಂತಹ ನಂಬಿಕೆಯನ್ನ ಯಾವುದಾದ್ರೂ ಪಕ್ಷ ಕೊಡ್ತಾ ಇದೆಯಾ? ಪಂಚರಾಜ್ಯ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ. ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತೇನೆ ಅಂತ ಹೇಳಿ ಕರ್ನಾಟಕನೂ ಸೇರಿ ಯಾವ ರಾಜ್ಯದಲ್ಲಿ ಹೇಳ್ತಾ ಇದ್ರೂ ಕೂಡ ಅದು ರೂಢಿಗೆ ಬಂದಿದ್ಯಾ? ಅದು ಬಿಡಿ. ಈಗ ತಮಿಳುನಾಡಿನ ವಿಚಾರವನ್ನು ಮಾತನಾಡುವುದಾದ್ರೆ, ಡಿಎಂಕೆ ವಿರುದ್ಧ ಕಮಿಷನ್, ಎಲೆಕ್ಷನ್, ಕರಪ್ಷನ್ ವಾಗ್ದಾಳಿಗಳು ಪ್ರಣಾಳಿಕೆ ಬಿಡುಗಡೆ ವೇಳೆ ಮಾತನಾಡಿದಂತಹ ಪಳನಿಸ್ವಾಮಿ ಅವರು ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷವನ್ನ ಬಹು ಕಟುವಾಗಿ ಟೀಕಿಸುತ್ತಾರೆ. ಆಡಳಿತಾರೂಢ ಪಕ್ಷವು ಚೆನ್ನೈನಲ್ಲಿ ಕರಪ್ಷನ್ ಆಡಳಿತವನ್ನ ನಡೆಸ್ತಾ ಇದೆ ಅಂತ ಹೇಳಿ ಆರೋಪಿಸಿದಂತಹ ಅವರು ಸರ್ಕಾರದ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರದ ಆಳ ಅಡಗಿದೆ, ಆಳದ ಬೇರು ಊರ್ಕೊಂಡಿದೆ ಎನ್ನುವಂತಹ ಮಾತನ್ನ ಆಡ್ತಾರೆ. ಮೈತ್ರಿಕೂಟದ ಸಮೀಕರಣ ಮತ್ತು ಸೀಟು ಹಂಚಿಕೆ ಏಪ್ರಿಲ್ 23ರಂದು ನಡೆಯಲಿರುವಂತಹ 234 ಸದಸ್ಯರ ಬಲದ ತಮಿಳುನಾಡಿನ ವಿಧಾನಸಭೆ ಚುನಾವಣೆಗೆ ಎಐಎಡಿಎಂಕೆ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸಜ್ಜಾಗಿ ನಿಂತಿದೆ. ತಮಿಳುನಾಡು ಮಾನಿಲ ಕಾಂಗ್ರೆಸ್ ನಾಯಕ ಜಿಕೆ ವಾಸನ್ ಅವರು ಪಳನಿಸ್ವಾಮಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ. ತಮಿಳುನಾಡಿನಲ್ಲಿ ಎನ್ಡಿಎ ಒಂದು ಗೆಲ್ಲುವ ಮೈತ್ರಿಕೂಟವಾಗಿದ್ದು ರಾಜ್ಯದಲ್ಲಿ ಮೈತ್ರಿ ಪರವಾಗಿ ಅಲೆ ಇದೆ. ಸೀಟು ಹಂಚಿಕೆಯ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸ್ತಾರೆ. ಶೀಘ್ರದಲ್ಲಿಯೇ ಅಧಿಕೃತ ಘೋಷಣೆ ಹೊರಬೀಳಲಿದೆ ಅಂತ ಹೇಳಿ ಅವರು ಹೇಳುತ್ತಾರೆ. ಏನೇ ಆದರೂ ಕೂಡ ಜನರಿಗೆ ಸದೃಢ ಸಮಾಜವನ್ನ ರೂಪಿಸ್ತೇನೆ ಎನ್ನುವಂತಹ ಒಂದೇ ಒಂದು ಪಕ್ಷ ಕಾಣಿಸ್ತಾ ಇಲ್ಲ ನನಗೆ. ಆ ಪ್ರಣಾಳಿಕೆ ಕೊಡ್ತೇನೆ, ಈ ಪ್ರಣಾಳಿಕೆ ಕೊಡ್ತೇನೆ, ಗಂಡು ಮಕ್ಕಳಿಗೆ ಸೀಟ್ ಬಿಟ್ಕೊಡ್ತೇನೆ, ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತೇನೆ ಅಂತ ಹೇಳುತ್ತಾರೆ.
ಅದು ಇನ್ಯಾವಾಗ ಬರುತ್ತೋ, ಗೆದ್ದ ಮೇಲೆ ಈ ಪ್ರಣಾಳಿಕೆಗಳು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೋ ಏನೋ, ಅದೆಲ್ಲ ಬಿಡಿ. ಸೀಟ್ ಹಂಚಿಕೆಯ ವಿವರವನ್ನು ನೋಡ್ತಾ ಹೋಗೋಣ. ಅಂದಾಜಿನ ಪ್ರಕಾರ ಬಿಜೆಪಿ 27 ಸ್ಥಾನದಲ್ಲಿ ಪಠಾಲಿ ಮಕ್ಕಳ್ ಕಚ್, 18 ಸ್ಥಾನಗಳಲ್ಲಿ ಅಮ್ಮ ಮಕ್ಕಳ್ ಮುನ್ನೇಟ ಅಂತ ಹೇಳಿ ಕಳಗಂ, 11 ಸ್ಥಾನ ಉಳಿಸಿಕೊಂಡ ಸ್ಥಾನಗಳಲ್ಲಿ AIADMK ಮತ್ತು ಇತರೆ ಸಣ್ಣ ಮಿತ್ರ ಪಕ್ಷಗಳು ಕೂಡ ಸ್ಪರ್ಧೆಯನ್ನ ಮಾಡುತ್ತೆ. ಏನಾಗುತ್ತೆ, ಯಾವ ರೀತಿಯಾಗಿ ಎಲೆಕ್ಷನ್ ನಡೆಯುತ್ತೆ, ಎಲೆಕ್ಷನ್ಗೆ ಜನ ಯಾವ ರೀತಿಯಾಗಿ ವೋಟ್ ಹಾಕ್ತಾರೆ, ಯಾರನ್ನ ನೋಡಿ ವೋಟ್ ಹಾಕ್ತಾರೆ, ಯಾವ ಪ್ರಣಾಳಿಕೆಯನ್ನ ನೋಡಿ ವೋಟ್ ಹಾಕ್ತಾರೆ, ಅಥವಾ ಮನುಷ್ಯನ ವ್ಯಕ್ತಿತ್ವವನ್ನು ನೋಡಿ ವೋಟ್ ಹಾಕ್ತಾರೋ, ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಸೊ ನಿಮ್ಗೇನಿಸ್ತು ತಮಿಳುನಾಡಿನ ಎಲೆಕ್ಷನ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.